ಇವಾಗ ಬೇರೆ ಬಸ್ಸಿಂದ ಅಂದರೆ ಪಿಕಪ್ ಬಸ್ಸಿಂದ ಇವಾಗ ವೇಳಾಂಗಣಿ ಬಸ್ಸಿಗೆ ಹತ್ತಿದ್ವಿ. ಸೊ ಇದು AC ಬಸ್ಸು, ಫುಲ್ಲು ಕೋಲ್ಡ್ ಆಗಿದೆ, ಮಳೆ ಬೇರೆ ಬಂದ್ಬಿಟ್ಟು ಫುಲ್ ಚಳಿ ಐತೆ ಫ್ರೆಂಡ್ಸ್. ನಾವೇನು ಅಂದ್ಕೊಂಡ್ವಿ ಬಿಸಿಲಿರುತ್ತೆ, ಸ್ವೆಟರ್ ಗಿಟರ್ ಏನು ಬೇಡ ಮತ್ತು ಬೆಡ್ಶೀಟ್ ಏನು ಬೇಡ ಅಂದ್ಬಿಟ್ಟು ಏನು ತಗೊಳ್ಳಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಫುಲ್ ಚಳಿ. ನಾನು ಬಸ್ ತೋರಿಸ್ತೀನಿ ಹೆಂಗಿದೆ ಅಂತ. ಫ್ರೆಂಡ್ಸ್, ನಾವು ಹತ್ತಿರೋದು ಇದೇ ಬಸ್ಸು. ಇದು ರಾಯಲ್ ಟ್ರಾವೆಲ್ಸ್ ಅಂತ. ಸೊ ಇದು AC ಬಸ್ಸು. ನೆಕ್ಸ್ಟ್ ನಾವಿಲ್ಲಿ ಮೇಲ್ಗಡೆ ಕೂತ್ಕೊಳ್ಳೋದು. ಇಲ್ಲಿ ದೀಪಕ್ದು ಅದು ಆ ಕಡೆ ಒಬ್ರದ್ದು ಸೀಟು. ಫ್ರೆಂಡ್ಸ್, ಇವಾಗ ಸ್ಕ್ರೀನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮನೆ ಕೆಳಗೆ. ಫ್ರೆಂಡ್ಸ್, ಕಿರಣ್ ಎಷ್ಟು ಎಕ್ಸೈಟೆಡ್ ಅವಳೆ ಅಂದರೆ ತಡ್ರಿ ತೋರಿಸ್ತೀನಿ ನಿಮಗೆ. ಕಿರಣ್ ಫ್ರೆಂಡ್ಸ್, ಅವಳಂತೂ ಫುಲ್ ಖುಷಿ ಆಗ್ಬಿಟ್ಟು ಅವಳಿಗೆ ಹೆಂಗಿರ್ಬೇಕಂದ್ರೆ ಗೊತ್ತಾ, ಫುಲ್ ಬಸ್ಸು ಮತ್ತೆ ಮಳೆ ಬೀಳ್ತಿರ್ಬೇಕಂತೆ, ಮತ್ತೆ ಕೊಯ್ತಿರ್ಬೇಕು. ಅವಾಗ ಸಕ್ಕತ್ತಾಗಿ ನಿದ್ದೆ ಬರುತ್ತೆ. ಅಂತ ಟೈಮಲ್ಲಿ ಬಿರಿಯಾನಿ ಇರ್ಬೇಕಂತ ಅವಳಿಗೆ ತಿನ್ಬಿಟ್ಟು ಮತ್ತೆ ಸಕ್ಕತ್ತಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಕರೆಕ್ಟ್ ಆಗಿರೋ ಬಸ್ ಅಂದ್ರೆ ಇದೇ ವೇಳಾಂಗಣಿಗೆ ಹೋಗೋ ಬಸ್ಸಲ್ಲಿ ಕೂತಿದ್ದೀವಿ. ಸೊ ನಂದು ಆ ಕಡೆ ಇದೆ, ಇವ್ರದ್ದು ಆ ಕಡೆ ಇದೆ. ನಿದ್ದೆ ಮಾಡಬೇಕಾದ್ರೆ ಆ ಕಡೆ ಹೋಗ್ತಾರೆ ಅಂತ ಇವಾಗ ಇಲ್ಲಿ ಸದ್ಯಕ್ಕೆ ಇಲ್ಲಿ ಕೂತವ್ರೆ. ಇವಾಗ ಮಧ್ಯದಲ್ಲಿ ಎಲ್ಲಾದರೂ ಊಟಕ್ಕೆ ನಿಲ್ಸಿದ್ರೆ ಅಲ್ಲಿ ಹೋಗ್ಬಿಟ್ಟು ಇಳಿದ್ಬಿಟ್ಟು ಊಟ ಮಾಡಿಬಿಟ್ಟು ಆಮೇಲಿಂದ ಅವ್ರ ಪ್ಲೇಸಿಗೆ ಹೋಗ್ತಾರೆ. ಸೊ ಹೇಗೆ ಅನಿಸ್ತಿದೆ? ಹೇಗಂದ್ರೆ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಬಟ್ ಇಲ್ಲಿ ಯಾವ ಥರ ಗೊತ್ತಾ ಇಲ್ಲಿ ಮಾಡಿರೋದು, ಇಲ್ಲಿ ಪಿಕಪ್ ಬಸ್ ಅಂತ ಬರ್ತಾರೆ. ಏನಕ್ಕೆ ಪಿಕಪ್ ಬಸ್ ಮಾಡ್ತಾರೆ ಅಂದರೆ ಅವರು ಟ್ರಾಫಿಕ್ ಹೆವಿ ಇರುತ್ತಂತೆ. ಆ ಟ್ರಾಫಿಕಲ್ಲಿ ಈ ಬಸ್ನ ಅಲ್ಲಿಂದ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವ್ರದ್ದು ಟೋಟಲ್ ಆಗಿ ಎಷ್ಟು 30 ಬಸ್ ಇರುತ್ತಂತೆ. ಸೊ 30 ಬಸ್ಸು ಇಲ್ಲಿ ಇದ್ರೂ ಫುಲ್ ಟ್ರಾಫಿಕಲ್ಲಿ ಸಿಗಾಕೊಳ್ಳುತ್ತಂತೆ. ಸೊ ಆ ಕಾರಣದಿಂದ ಅವ್ರು ಏನು ಮಾಡೋರೆ ಪ್ಲ್ಯಾನಿಂಗು, ಅಲ್ಲಿಂದ ಒಂದು ಪಿಕಪ್ ಬಸ್ಸು ಇಲ್ಲಿ ಮಡಿವಾಳ ಅಂತ ಇದೆ, ಅಲ್ಲಿ ತನಕ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಾವು ಬೇರೆ ಬಸ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಸೊ ಅದೇ ಬಸ್ಸಲ್ಲಿ ನಾವು ಇದಕ್ಕೆ ಹೋಗ್ತೀವಿ. ಯಾವುದಕ್ಕೆ? ವೇಳಾಂಗಣಿ. ಇದು ಪಾಂಡಿಚೇರಿ, ವೇಳಾಂಗಣಿ ಮತ್ತು ಅದೇ ಇನ್ನು 3-4 ಪ್ಲೇಸ್ ಹೇಳೋರೆ, ಅಲ್ಲೇ ಇದೇ ಬಸ್ ಹೋಗೋದು. ಸೊ ಈಗ ನಾವು ಕರೆಕ್ಟಾಗಿ ಈಗ ಎಕ್ಸ್ಚೇಂಜ್ ಮಾಡಿ ಬಸ್ಸಲ್ಲಿ ಕೂತಿದ್ದೀವಿ. ಸೊ ಮಾರ್ನಿಂಗ್ 7:30ಗೆ ವೇಳಾಂಗಣಿಗೆ ರೀಚ್ ಆಯ್ತೀವಿ. ಓಕೆನಾ? ಹೆಂಗೆ ಅನಿಸ್ತೈತೆ ಹುಡುಗಿಗಂತೂ ಜಾಲಿ ಜಾಲಿ ಫ್ರೆಂಡ್ಸ್, ಹುಡುಗಿಗೆ ಫುಲ್ ಜಾಲಿ ಜಾಲಿ. ಫ್ರೆಂಡ್ಸ್, ಊಟಕ್ಕೆ ನಿಲ್ಸಿದ್ದಾರೆ ಇವಾಗ. ನನ್ನ ಕಿವಿಯೆಲ್ಲ ಬ್ಲಾಕ್ ಆಗ್ಬಿಟ್ಟೈತೆ ಅನಿಸ್ತಾ. ನಂಗೆ ಊಟ ಕೇಳಿಸ್ತಾನೆ ಇಲ್ಲ ಏನು ನನ್ನ ಮಾತೆ. ಏನಾದರೂ ತಿನ್ಬಿಟ್ಟು ಹೋಗೋಣ. ಮಲ್ಕೊಬಿಟ್ಟಿದ್ವಿ ಏನು, ನಂಗಂತೂ ಫುಲ್ ತಲೆ ಎಲ್ಲ ನೋವು ಬಂದ್ಬಿಟ್ಟೈತೆ. ಫ್ರೆಂಡ್ಸ್, ಹೋಟ್ಲ್ ಒಳಗಡೆ ಏನು ಅಂದರೆ ಏನೂ ಇಲ್ಲ, ಬರೀ ದೋಸೆ. ಅದು ಕೂಡ ಚೆನ್ನಾಗಿರಲಿಲ್ಲ, ನಮಗೆ ತಿನ್ನೋಕ್ಕೆ ಆಗಿಲ್ಲ. ಅದಕ್ಕೆ ಇವಾಗ ಇವರು ಏನು ಟೀ ಕುಡಿತವ್ರೆ. ನಾವು ಒಂದು ಕೋಕ್ ತಗೊಬಿಟ್ಟಿದ್ವಿ, ಯಾಕೆಂದರೆ ಫುಲ್ ಗ್ಯಾಸ್ಟ್ರಿಕ್ ಅನಿಸ್ತೈತೆ ಅದಕ್ಕೆ. ಬರೀ ಡ್ರೈವರ್ಸ್ ಮಾತ್ರ ಅನ್ನ ಸಾಂಬಾರಂತೆ. ಈ ಬೇರೆಯವ್ರಿಗೆಲ್ಲ ದೋಸೆ ಕೊಟ್ಟವ್ರೆ. ಒಂದು ದೋಸೆ 70 ರೂಪಾಯಿ. ಅದೇನು ಒಳ್ಳೆ ಪೇಪರ್ ಥರ ಇರಲಿಲ್ಲ, ಅದಕ್ಕೆ ಸಾಂಬಾರಿಲ್ಲ ಏನಿಲ್ಲ, ಚಟ್ನಿ ಅಂತ. ಬರೀ ಚಟ್ನಿ. ಡ್ರೈವರ್ಸ್ಗೆ ಸ್ಪೆಷಲಾಗಿ ಅನ್ನ ಸಾಂಬಾರು, ನಮ್ಗೆ ಮಾತ್ರ ದೋಸೆ ಅಂತೆ. ಏನಪ್ಪ ಅದಕ್ಕಿಂತ ಆ ಥರ ಹೇಳಿದ್ರೆ ನಾವು ಅಲ್ಲೇ ತಿನ್ಕೊಬಿಟ್ಟಿದ್ದೋ. ನಾವು ಬಸ್ಸಿಗೆ ಎಷ್ಟೊತ್ತು ಗಂಟೆ ಕಾಯಿದ್ವಿ. ಟೀ ಚೆನ್ನಾಯ್ತಾ? ಟೀನು ಹಾಲು ಪರವಾಗಿಲ್ಲ. ಅದು 20 ರೂಪಾಯಿ ಅಂತೆ ಟೀ. 20 ರೂಪಾಯಿ, ಕಾಫಿ 30 ರೂಪಾಯಿ, ಇದು ಕೋಕ್ 40 ರೂಪಾಯಿ. ಏನು ಮಾಡೋಕ್ಕಾಗಲ್ಲ. ಟ್ರಿಪ್ ಬಂದಾದ್ಮೇಲೆ ಎಲ್ಲ ಹಂಗೆ, ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಎಲ್ಲ ಹಂಗೆ, ಏನು ಮಾಡೋಕ್ಕಾಗಲ್ಲ. 1 to ಡಬಲ್ ಏನು ಚೆನ್ನಾಗಿಲ್ಲ. ನಾನು ಹೇಳಿದ್ನಲ್ಲ, ತಿಂತಾರಿ ಉಣ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ. ನಾವು ಹೋಗ್ತಾ ಇದೀವಲ್ಲ ಬಸ್ಸು, ಇದೇ ಬಸ್ಸು ರಾಯಲ್ ಟ್ರಾವೆಲರ್ಸ್. ಚೆನ್ನಾಗಿದೆ ನೋಡಿ, ಬಸ್ಸು ಇದೆ. ಫ್ರೆಂಡ್ಸ್, ನೋಡಿ ಇವಾಗ ಒಳಗಡೆ ಹೋಗ್ತಿದ್ದೀನಿ, ಹೆಂಗಿದೆ ಬಸ್ಸು ಅಂತ ತೋರಿಸ್ತೀನಿ. ಇಲ್ಲಿ ಡ್ರೈವರ್ ಕೂತ್ಕೊಳ್ಳೋದು. ಒಳಗಡೆ ಹೋದ್ರೆ ಇಲ್ಲಿ ನಾವು ಕೂತ್ಕೊಳ್ಳೋದು ಈ ಕಡೆ. ಫ್ರೆಂಡ್ಸ್, ಏನು ಗೊತ್ತಾ, ಜರ್ನಿ ಮಾಡೋ ಟೈಮಲ್ಲಿ ಊಟ ಕರೆಕ್ಟಾಗಿ ಸಿಗಲಿಲ್ಲ ಅಂದರೆ ಅದು ಗ್ಯಾಸ್ಟ್ರಿಕ್ ಆಗಿ ಮತ್ತು ಅದು ಹೆಂಗೋ ಫುಲ್ಲು ಒಂಥರ ಹೊಟ್ಟೆ ತೊಡಿಸ್ದಂಗೆ ವಾಮಿಟ್ ಎಲ್ಲ ಆಯ್ತದಲ್ಲ. ನಿನ್ಗೊಂದು ಅನಿಸ್ತಿದ್ಯಾ? ಜಾಸ್ತಿ ಅನಿಸ್ತಿದ್ದೆ. ನಿಮಗೆ ಕಿರಣ ತಲೆ
ಮೆಜೆಸ್ಟಿಕ್ಕಿಂದ. ಸೊ ಈ 3 ಜನಕ್ಕೆ ಒಂದು ಆಗ್ತಿದೆ. ಯಾಕಂದರೆ ನಾವೇನು ಅಂದ್ಕೊಂಡು ಅಂದರೆ ನಾವು ಫಸ್ಟು ಅಲ್ಲಿ ಫುಡ್ ಅಲ್ಲಿ ಬೇಗನೆ 9:30 ಗಂಟೆಗೆಲ್ಲ ಫುಡ್ಡು ನಾವು ಅಲ್ಲಿ ತಿನ್ಕೊಬಿಡ್ತೀವಿ, ಒಂದೇ ಬಸ್ಸು. ಬಟ್ ಇವ್ರು ಏನು ಮಾಡೋರು ಅಂದರೆ ಪಿಕಪ್ಗೆ ಒಂದು ಬಸ್ಸು, ಇದಕ್ಕೊಂದು ಬಸ್ಸು, ಮತ್ತು ನಿಲ್ಲಿಸಿರೋದು 12:15ಗೆ ಊಟಕ್ಕೆ. ಅಲ್ಲಿ ನೋಡಿದ್ರೆ ಏನೂ ಇಲ್ಲ. ಸೊ ಆ ಥರ ಆಗಿ ಫುಲ್ಲು ಹೊಟ್ಟೆ ತೋರಿಸೋದು ಅನಿಸ್ತಾ ಇದೆ. ಸೊ ಹಾಯ್, ಈಗ ನಾವು ಪಾಂಡಿಚೇರಿ ರೀಚ್ ಆಗಿದ್ದೀವಿ. ಸೊ ಟೈಮ್ ಬಂದು 4:26 ಮಾರ್ನಿಂಗು. ಇಲ್ಲಿ ಪ್ಯಾಸೆಂಜರ್ ಇಳಿತಿದ್ದಾರೆ ಇಲ್ಲೂ. ಸೊ ನಾವು ವೇಲಾಂಗಣಿ ಮಾರ್ನಿಂಗ್ 9:30 ರೀಚ್ ಆಗ್ತೀವಿ. ಅಲ್ಲಿ ನೋಡೋದು ಎಷ್ಟು ಕಡೆ ಹೋಗ್ತಾರೆ ಅಂತ. ಮತ್ತು ಇವರಿಬ್ಬರು ನೋಡಿ ಇನ್ನೂ ಹೋಗ್ತಿದ್ದಾರೆ. ಯಾವ ಥರ ಆಗುತ್ತೆ ಅಂತ ಆಯ್ತಾ ನಿದ್ದೆ. ಇನ್ನೇನೊಂದು ಬರುತ್ತೆ 120 ಮಿನಿಟ್ಸ್ ಇನ್ನೇನು ಬರುತ್ತೆ ವೇಲಾಂಗಣಿ. ಫ್ರೆಂಡ್ಸ್ ನೋಡಿ ಸೀನ್ರಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಜಾಸ್ತಿ ಐಸ್ ಆ್ಯಪಲ್ಲು ಮತ್ತು ಇದೇನಂತಾರಲ್ಲ ಸೇಂದಿ, ಅದೆಲ್ಲ ಜಾಸ್ತಿ ಇದೆ. ಚೆನ್ನಾಗಿ ಅನಿಸ್ತೈತೆ ಫ್ರೆಂಡ್ಸ್. ಇನ್ನೇನೋ ಬಂದ್ವಿ, ಒಂದೆರಡು ನಿಮಿಷ ಒಳಗಡೆ ಬಸ್ ಸ್ಟ್ಯಾಂಡ್ ಹತ್ರ ಹೋದರೆ ಇಳ್ಕೋಬೇಕು. ಇವಾಗ ಫುಲ್ ಇಲ್ಲಿ ಮಳೆ ಬಂದ್ಬಿಟ್ಟೈತೆ ಫ್ರೆಂಡ್ಸ್. ನೈಟೆಲ್ಲ ಫುಲ್ ಮಳೆ, ನಮಗಂತೂ ಗೊತ್ತೇ ಆಗಿಲ್ಲ. ಬಟ್ ಇವಾಗ ನೋಡ್ತೀವಿ ಎಷ್ಟು ನೀರೆಲ್ಲ ಐತೆ ಅಂತ. ಅಲ್ಲಿ ಹೋಗ್ಬಿಟ್ಟು ರೂಮ್ ತಗೊಂಡು ಫ್ರೆಶ್ ಆಗಿ ಅದಾದ್ಮೇಲೆ ನೆಕ್ಸ್ಟು ಹೊರಗೆ ಹೋಗ್ಬೇಕು. ಎಲ್ರದ್ದು ನಿದ್ದೆ ಆಗಿ ಎದ್ದವ್ರೆ ಎಲ್ಲ. ಫ್ರೆಂಡ್ಸ್ ಹೇಳಿದ್ದೀವಿ ಇವಾಗ. ಇಲ್ಲಿ ಎನ್ಕ್ವೈರಿ ಅಂದರೆ ರೂಮ್ಸ್ಗಳೆಲ್ಲ ಬುಕ್ ಮಾಡೋದು ಎನ್ಕ್ವೈರಿ ಆಫೀಸ್ ಇದೆ. ಸೊ ಅಲ್ಲಿ ಬಂದಿದ್ದೀವಿ, ನೋಡೋಣ ಇಲ್ಲಿ ಯಾವ ಥರ ರೂಮ್ಸ್ ಸಿಗುತ್ತೆ. ಫ್ರೆಂಡ್ಸ್ ಇಲ್ಲಿ ನಮ್ಮದು ಫಾರ್ಮ್ ಎಲ್ಲ ಫಿಲ್ ಮಾಡಿ ಆಧಾರ್ ಕಾರ್ಡ್ ತೋರಿಸಿ ಇಲ್ಲಿ ಬಿಲ್ಲಿಂಗ್ ಮಾಡಿಸಿ ಆಮೇಲಿಂದ ತಗೋಬೇಕು. ಬ್ಯಾಗೆ ಎತ್ತಕ್ಕಾಯ್ತಿಲ್ಲ. ನಾನು ಮೊನ್ನೆಯಿಂದ ಎಲ್ಲ ಎತ್ತಿ ತಗೊಬರ್ತಾ ಇದ್ದೀನಿ. ಈಗ ಅವರಿಬ್ರು ಕೊಟ್ಟಿದ್ದೀನಿ. ಸೊ ಇದು ನೋಡಿ ಫ್ರೆಂಡ್ಸ್, ಈಗ ವೇಲಾಂಗಣಿ ಚರ್ಚ್ ಇದೆ ಅಲ್ವಾ ದೊಡ್ಡದು. ಎತ್ಕೊಳಕ್ಕಾಯ್ತಿಲ್ವಾ? ಎಷ್ಟು ಬಟ್ಟೆ ತುಂಬಿದ್ಯಾ ಅಂದರೆ ನೀನು. ನಂದೇನಿದೆ, ನಂದಿರೋದು ಎಂಥದ್ದು ಇಲ್ಲ, ನಿಂದೇ ಇರೋದು. ಮೇಕಪ್ ಬಾಕ್ಸ್ ಅಂತೆ ಏನೇನೋ ತುಂಬ್ಕೊ ಬಂದವಳೆ. ಫ್ರೆಂಡ್ಸ್ ನಮಗೆ ದೊಡ್ಡ ಬ್ಯಾಗ್ ಕೊಟ್ಬಿಟ್ಟು ಅವ್ನು ನೋಡಿ ಹೆಂಗೆ ನಡೀತಾನೆ. ನಮಗಿದಷ್ಟು ತೂಕ ಆಯ್ತೈತೆ, ಇಬ್ಬರು ಹಿಡ್ಕೊಳಕ್ಕೆ ಆಯ್ತಾ ಇಲ್ಲ. ಅವ್ನು ನೋಡಿ 2 ಬ್ಯಾಗ್ ಆರಾಮಾಗಿ ಇಟ್ಕೊಂಡು ನಡೀತಾವ್ನು. ನಿನ್ನೆಯಿಂದ ನಾನು ಹಿಡ್ದಿದ್ದೀನಿ ಅಂದ್ಬಿಟ್ಟು ಇವತ್ತು ನಮ್ಮ ಕೈಲಿ. ಫ್ರೆಂಡ್ಸ್ ನಾವು ಬಂದಿರೋದು ಇದೇ ರೂಮು, ಅಂದರೆ ಬುಕ್ ಮಾಡಿದ್ದೀವಲ್ಲ ಅದು ಇಲ್ಲಿಗೆ. ಸೊ ಒಳಗಡೆ ಹೋಗೋಣ.
ಫ್ರೆಂಡ್ಸ್ ಇವಾಗ ಅಲ್ಲಿ ರೂಮ್ಗೆ ಇದು ಮಾಡಿಸ್ತಿಲ್ವ, ಅಲ್ಲಿ ಕ್ಲೀನ್ ಮಾಡ್ತಾರಲ್ಲ ಆ ಆಂಟಿದಿರಲ್ಲ, ನಾನು ಮತ್ತು ಕಿರಣ್ ಇಟ್ಕೊಂಡು ಈ ಥರ ಫುಲ್ಲು ಕೈಯೆಲ್ಲ ರೆಡ್ ಆಗಿಬಿಟ್ಟಿದ್ದಾಯ್ತಾ. ಅದಕ್ಕೆ ಆಂಟಿದಿರು ದೀಪಕ್ಕೆ ಬೈತಾಯಿದ್ರು, ಏನಕ್ಕೆ ಈ ಹುಡುಗಿರ ಹತ್ರ ಕೊಡಿಸಿದ್ದೀರಾ, ನೀನು ಇಟ್ಕೋಬೇಕಲ್ವಾ ಅಂತ. ಅದಕ್ಕೆ ಅವನು ನಿನ್ನೆಯಿಂದ ನಾನು ಹಿಡ್ಕೊಂಡಿರೋದು, ಇವತ್ತು ಬರೀ ಅವ್ರು ಎಷ್ಟು ದೂರ ಇಟ್ಕೊಂಡಿರೋದು ಅಂತ. ಅದಕ್ಕೆ ಆ ಆಂಟಿಯವರು ನಾವಿಬ್ಬರು ಕೈ ಹಿಡ್ಕೊಂಡು ಅಯ್ಯೋ ಇಷ್ಟೊಂದು ಕೆಂಪ್ಕಾಗ್ಬಿಟ್ಟೈತೆ ಅಂತ ನೋಡ್ತಾಯಿದ್ರು. ಅಯ್ಯೋ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ. ಹೊರಗಡೆ ಎಲ್ಲಾದರೂ ಬಂದಾಗ ಈ ಥರದವ್ರು ಸಿಕ್ಕಿದ್ರೆ ಒಂಥರ ಚೆಂದ ಅಲ್ವಾ ಫ್ರೆಂಡ್ಸ್. ಬಂದಿದ್ದೆ ಫುಲ್ಲು ಶೆಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಯಪ್ಪ ದೇವ್ರೆ, ಅದ್ರಲ್ಲಿ ಬೇರೆ 3rd ಫ್ಲೋರು, ಇದು ಗ್ರೌಂಡ್ ಫ್ಲೋರು, 1st ಫ್ಲೋರು, 2nd ಫ್ಲೋರು. ಫುಲ್ ಶೆಕೆ ಆಗುತ್ತೆ ಫ್ರೆಂಡ್ಸ್. ಇದೇ ರೂಮು. ಸೊ ಹಿಂದೆ ಇಲ್ಲಿ ಈ ಥರ ಕಿಟಕಿ ಬಾಲ್ಕನಿ ಥರ. ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ರೀ. ಆಯ್ತಲ್ವಾ ಕೀ? ವಾ ಕರೆಕ್ಟಾಗಿ ನೋಡು, ರೂಮ್ ನಂಬರ್ ಇದೇನಾ? ಹಾಂ 60. ಹಾಂ ABC ಯಾವುದು ಅದೇನು ಇಲ್ವಾ? ಆಯ್ತಲ್ಲ, ಆಯ್ತು. ಒಳಗಡೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಹೆಂಗೈತೆ ಅಂತ. ಫ್ರೆಂಡ್ಸ್ ಇದೇ ರೂಮು. ವಾವ್ ಚೆನ್ನಾಗೈತೆ, ಪರವಾಗಿಲ್ಲ. ಇಲ್ಲೆಲ್ಲ ಇದಿಟ್ಕೊಳ್ಳೋದು 3 ಬೆಡ್ಸು. ಅದಾದಮೇಲೆ ಇಲ್ಲಿ ಅಯ್ಯೋ ನಾನು ಮಿರರ್ ತಂದಿಲ್ಲ ಅಂತ ಅನ್ಕೋತಾ ಇದ್ದೆ, ಬಟ್ ಇವಾಗ ಇದೆಯಲ್ಲ. ಮತ್ತು ಇಲ್ಲಿ ವಾಶ್ರೂಮು. ಹೌದು ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀವಿ. ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ವಿ, ಅಂದರೆ ಇಲ್ಲೇ ಬಿಡ್ತೀವಿ ಬ್ಯಾಗು. ಇದನ್ನು ಮಾತ್ರ ತೊಗೋತೀವಿ, ಅಂದರೆ ಏನಾದರೂ ಇಟ್ಕೊಳಕ್ಕೆ. ಅಲ್ಲಿ ಬೇಡದಿರೋದೆಲ್ಲ ತೆಗ್ಬಿಡು, ಅದನ್ನು ಮಾತ್ರ ಒಂದನ್ನ ತೊಗೋತೀವಿ ಅಷ್ಟೇ. ಅದಿರಲಿ. ಹಾಂ ಇವಾಗ ಹೊರಡೋದಷ್ಟೇ ಫ್ರೆಂಡ್ಸ್. ಅಲ್ಲಿ ಆಚೆ ಹೋಗ್ಬಿಟ್ಟು ಹೂವು ತೊಗೋತೀವಿ. ಹೂವು ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡು, ಅಂದರೆ ಇಲ್ಲಿ ತಮಿಳ್ನಾಡ್ದು ಹೂವು ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ನಾವು ಮನೆಯಿಂದನೇ ಏನು ಮಾಡಿದ್ವಿ ಗೊತ್ತಾ, ಫುಲ್ ಕ್ಲಿಪ್ಸ್ ಎಲ್ಲ ತಗೊಂಡಿದ್ದೀವಿ. ಸೊ ಹೂವು ಹಾಕೊಂಡು ಹೊರಡ್ತೀವಿ. ಬನ್ನಿ ಅದು ಹೂವು ತಗೊಳ್ಳೋಣ. ಇವಾಗ ಹೊರಟಿದ್ದೀವಿ. ಸೊ ಆಚೆ ಸಿಗ್ತೀವಿ. ಬಾಯ್. ಫ್ರೆಂಡ್ಸ್ ತಿಂಡಿ ತಿನ್ನೋಕ್ಕೆ ಅಂತ ಇಲ್ಲಿ ಬಂದ್ವಿ. ನೋಡೋಣ ಏನೇನಿದೆ ಅಂತ. ನಾನು ಸೊ ಎಲ್ಲಿ ಸಿಗುತ್ತೆ ಇಡ್ಲಿ? ಅಲ್ಲೆಲ್ಲ ನೋಡಿದ್ವಿ ಇಡ್ಲಿ. ಫ್ರೆಂಡ್ಸ್ ಇಡ್ಲಿ ತಿನ್ನಬೇಕು ಅಂತ ಅಂದರೆ ತುಂಬ ಅಂಗಡಿ ಕೇಳಿದ್ವಿ, ಬಟ್ ಇದೆಲ್ಲೂ ಸಿಕ್ಕಿಲ್ಲ. ಇಡ್ಲಿ ಇಲ್ವಾ? ಬೆಳಿಗ್ಗೆ ಅದು ಸಿಗೋದು ಇಲ್ಲ. ಫ್ರೆಂಡ್ ಹೆವಿ ಬಿಸಿಲು ಅಂದರೆ ಬಿಸಿಲು. ಇವಾಗ ಇಡ್ಲಿ ಮತ್ತು ಇವಳಿಗೆ ಪೂರಿ ಅಲ್ಲ ಪರೋಟ. ಪೂರಿ ಖಾಲಿ ಆಗ್ಬಿಟ್ಟೈತೆ ಅಂದರೆ ಅವಳಿಗೆ ಪೂರಿ ಬೇಕಂತೆ. ಅದಾದ್ಮೇಲೆ ದೀಪಕ್ ನೀನೇನು ತಗೊಂಡೆ? ದೋಸೆ ಸಲ್ಲಿರ್ಕೆ ಕನ್ನಡದಲ್ಲೇ ಹೇಳು, ನಮ್ಮ ಆಡಿಯನ್ಸಿಗೆ ಗೊತ್ತಾಗಲ್ಲ. ಸೊ ದೋಸೆ ಇಡ್ಲಿ ಮತ್ತೆ ಪರೋಟ ಫ್ರೆಂಡ್ಸ್ ಇಡ್ಲಿ ಸಾಂಬಾರ್. ಫ್ರೆಂಡ್ಸ್ ಇಡ್ಲಿಗೆ ಚಟ್ನಿ ಸಾಂಬಾರು ಮತ್ತು ಖಾರ ಚಟ್ನಿ ಚೆನ್ನಾಗಿದೆ. ನೆಕ್ಸ್ಟ್ ಅವಳು ಪರೋಟಗೆ
ಚೆನ್ನಾಗೈತೆ, ಎಲ್ಲಾದ್ರೂ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಕನ್ನಡ ಕಾಸು ಕೊಟ್ಟಿದೆ ಫ್ರೆಂಡ್ಸ್ ಇವಾಗ ಬಿಲ್ ಪೇ ಮಾಡ್ತವ್ರೆ. ಹೂವು ಬೇಕು ಅಂದ್ಬಿಟ್ಟು ತಗೊಂಡಿದ್ವಿ, ತಗೋತಾ ಇದೀವಿ. 50 ರೂಪಾಯಿ ಅಂತೆ ನೋಡಿ, ಇಷ್ಟಕ್ಕೆ 50 ರೂಪಾಯಿ ಅಂತೆ. ಟೂರಿಸ್ಟ್ ಅಂದ್ಬಿಟ್ಟು ಹೆಂಗೆ ಮಾಡ್ತಾರೆ, ಅದು 50 ರೂಪಾಯಿ ನೋಡಿ. ಅಜ್ಜಿ ಹತ್ರ ತಗೊಂಡಿದ್ವಿ. ಕರವೇನೆ ನೋಡು, ಆ ಆಂಟಿ ಜಗಳ ಆಡ್ತವ್ರೆ. ಅವ್ರಿಗೆ ಮಾತ್ರ ಕಮ್ಮಿ ಕೊಟ್ಟು ಜಾಸ್ತಿ ಕೊಟ್ಟು ನನಗೆ ಯಾಕೆ ಕಮ್ಮಿ ಕೊಡ್ತಿಲ್ಲ ಅಂದ್ಕೊಂಡು ಹೇಳೋ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ಒಳಗಡೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.